ಸ್ವಾತಂತ್ರ್ಯ ಬಂದು 75 ವರ್ಷಗಳು ಕಳೆದರೂ ಇಂದಿಗೂ ಕೂಡ ಇವರಿಗೆ ಕರೆಂಟ್ ಇಲ್ಲದೆ ಕತ್ತಲೆಯಲ್ಲಿ ದಿನ ಕಳೆಯುತ್ತಿರುವ ಚೆನ್ನೇನಹಳ್ಳಿ ಗ್ರಾಮದ ಜೇನುಕುರುಬ ಕುಟುಂಬಗಳ ಪರಿಸ್ಥಿತಿ ಹೇಳತೀರದ್ದಾಗಿದೆ. ನಮ್ಮ ಸಂಸ್ಥೆ ಹೆಂಗೆ ಅಂದರೆ ನಾವು ಈಗ ಕೂತ್ಕೋತೀವಿ, ಹೇಳೋಕ್ಕೆ ಕಷ್ಟ, ಇದು ಮಾಡೋಕ್ಕೆ ಕಷ್ಟ, ಬೆಳಕಿಲ್ಲ, ತಿರುಗಾಡೋದಕ್ಕೆ ಒಂದು ಬಾತ್ರೂಮಿಗೆ ಹೋಗೋಣ ಅಂತಂದರೆ ಅದಕ್ಕೆ ಬೆಳಕಿಲ್ಲ. ಏನಿದ್ರೂ ಬೆಳಕಲ್ಲಿ ಎಲ್ಲ ಓಡಾಡಬೇಕು, ಕತ್ಲೆಯಲ್ಲಿ ಇಲ್ಲೆಲ್ಲ ಆಗಕ್ಕಿಲ್ಲ. ರಾಜ್ಯಾದ್ಯಂತ ಗೃಹ ಜ್ಯೋತಿ ಯೋಜನೆಯನ್ನ ಜಾರಿ ಮಾಡಲಾಗಿದೆ. ಇದರ ಪ್ರಯೋಜನವನ್ನ ರಾಜ್ಯದ ಲಕ್ಷಾಂತರ ಫಲಾನುಭವಿಗಳು ಪಡೆಯುತ್ತಿದ್ದಾರೆ. ಆದರೆ ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ಹೆಬ್ಬಾಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚೆನ್ನೇನಹಳ್ಳಿ ಗ್ರಾಮದಲ್ಲಿರುವಂತಹ ಮನೆಗಳಿಗೆ ವಿದ್ಯುತ್ ಸಂಪರ್ಕ ಇಲ್ಲದೆ ಕತ್ತಲಲ್ಲೇ ಕಾಲ ಕಳೆಯುತ್ತಿದ್ದಾರೆ. ನನ್ನ ಹೆಸರು ಚಿನ್ನನಹಳ್ಳಿ ನಾಗಮ್ಮ. ಏನು ಮಾಡೋದು ಸರ್, ನಾವು ಬೆಂಗಳೂರು ಗಂಟ ಹೋಗ್ಬಿಟ್ಟು ಬಂದರೂ ಕರೆಂಟ್ ಬಂದಿಲ್ಲ. ಸ್ವಲ್ಪ ಹಾಕ್ಯವ್ರೆ, ಕರೆಂಟ್ ಕಂಬ ತಂದು ಹಾಕ್ಯವ್ರೆ, ಏನು ತಿರುಗೇ ನೋಡಿಲ್ಲ. ಪಂಚಾಯತರಂತೂ ತಿರುಗೇ ನೋಡೋಕ್ಕಲ್ಲ ಸರ್. ಅಲ್ಲಿಗೆ ಹೋದ್ರೂ ಕೂಡ ಅಡ್ಮಕ್ ಹಾಕೊಂಡು ಹೋಯ್ತಾರೆ ಅತ್ಲಾಗಿ ಯಾವುದನ್ನೂ ಹೇಳಿದ್ನು ಮನ್ಸಿಗೆ ತಗೊಳಕ್ಕಲ್ಲ. ಬಿ ಡಿ ಅವ್ರು ಬಂದರೂ ಕೂಡ 4 ದಿವಸ ಇರ್ತಾರೆ, 4 ದಿವಸಗತ್ಲ ಹೋಗೇ ಬಿಡ್ತಾರೆ. ಅವರು ಕೂಡ ತಿರುಗಿ ನೋಡೋದಿಲ್ಲ. ಇಂಥ ಪರಿಸ್ಥಿತಿಲಿದ್ದು ಸಿಮೆಣ್ಣೆ ಕೊಡ್ತಿದ್ರು, ಸಿಮೆಣ್ಣೆನೂ ಇಲ್ಲದೆ ನಿಲ್ಸಾಕಿದ್ರು. ಈಗೇನೋ ಬಂದು ರೋಡಲ್ಲಿ ಕೂತ್ಕೊಂಡು ಬೆಂಕಿ ಬೆಳಕು ಹಾಕೊಂಡು ತಿನ್ಕೊಂಡು ಅದೇ ಕಾಲ ಮಾಡ್ತಾಯಿದ್ದೀವಿ. ಆ ಕಾಲದಲ್ಲಿ ಹೆಂಗಿತ್ತು ಹಂಗೆ ಮಾಡ್ತಾಯಿದ್ದೀವಿ. ಇನ್ನೇನಾರು ನಾವು ಮಂಡಿಗೆ ಮನಿಕೊಂಡ್ಮೇಲೆ ಏನಾರು ಕರೆಂಟ್ ಕೊಡ್ತಾರೆ ಏನೋ ಗೊತ್ತಿಲ್ಲ. ಆ ಪರಿಸ್ಥಿತಿಲಿ ಆಗೈತೆ. ಸರ್ಕಾರ ಅಂತಾರೆ, ಓಟಿಗೆ ಮಾತ್ರ ಜೋರಾಗಿ ಬರ್ತಾರೆ, ತಿರುಗಿ ನೋಡೋಕ್ಕಲ್ಲ. ದೀಪದ ಕೆಳಗೆ ಕತ್ತಲೆಯಲ್ಲಿ ದಿನನಿತ್ಯ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಓದುತ್ತಿದ್ದಾರೆ. ಇದರ ಬಗ್ಗೆ ಹಲವಾರು ಬಾರಿ ಐಟಿ ಡಿಪಿ ಇಲಾಖೆಗೆ ಮನವಿ ಮಾಡಿದ್ರೂ ಯಾವುದೇ ಪ್ರಯೋಜನ ಆಗಿಲ್ಲ ಎನ್ನುತ್ತಾರೆ ಸ್ಥಳೀಯರು. ಬಂದಿದೆ, ಯಾವ ರೀತಿ ಬರ್ತದೆ, ಯಾವ ಹೋಗ್ತದೆ ಅನ್ನೋದು ನಮಗೆ ಗೊತ್ತಿಲ್ಲ. ಇದೇ ರೀತಿ ಸಂಸ್ಥೆ ನಮ್ಮ ಮೊದಲಿಂದ ಇದೆ. ಬಂದವರಿಗೆ ಹೋದವರಿಗೆ ಎಲ್ಲರಿಗೆ ನಾವು ತಿಳಿಸ್ತಾ ಇದ್ದೀವಿ. ಯಾರಲ್ಲಿ ಗಮನ ತಗೊಳ್ಳೋಕ್ಕಿಲ್ಲ, ಏನಂತ ಕೇಳೋದು ಇಲ್ಲ. ಈಗ ನೋಡಿ, ಈಗ ಬೀದಿ ಲೈಟಿಗೆ ಅವತ್ತು ಬಂದು ಹಾಕಿದ್ರು, ಕರೆಂಟ್ ಬಲ್ಬ್ ಹೋಯಿತು. ಇವಾಗ ನಮಗೆ ಇಲ್ಲ. ಅದ್ರ ಬೆಳಕಲ್ಲಿ ಅದರ ಭಾಗ ತಗೊಂಡು ಊಟ ಮಾಡ್ತಿದ್ದೋ, ಅದೂ ಇಲ್ಲ. ನಿತ್ಯ ಕಾಡಾನೆಗಳ ಕಾಟದ ನಡುವೆ ಕತ್ತಲೆಯಲ್ಲಿ ದಿನ ಕಳೆಯುವ ಪರಿಸ್ಥಿತಿ ಇದೆ ಎಂದು ಅಳಲು ತೋಡಿಕೊಳ್ಳುತ್ತಿರುವ ಹಿರಿಯ ಜೀವಿಗಳು. ಹೌದು, ಇಂಥದ್ದೊಂದು ದೃಶ್ಯ ಕಂಡು ಬಂದಿದ್ದು ಪ್ರಕೃತಿಯ ತವರು ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ಚಿನ್ನೇನಹಳ್ಳಿಯಲ್ಲಿ. ಈ ಗ್ರಾಮದಲ್ಲಿರುವಂತಹ ಜೇನುಕುರುಬ ಕುಟುಂಬಗಳು ನೆಲೆಸಿದೆ. ಆದರೆ ಸ್ವಾತಂತ್ರ್ಯ ಬಂದು 75 ವರ್ಷಗಳೇ ಕಳೆದರೂ ಇಂದಿಗೂ ಕೂಡ ಇವರಿಗೆ ಕರೆಂಟ್ ಇಲ್ಲದೆ ಕತ್ತಲೆಯಲ್ಲೇ ದಿನ ಕಳೆಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬರ್ತಾ ಇಲ್ಲ ಸರ್. ಯಾಕೋ ಸರಿಯಾಗಿ ಬರ್ತಾನೆ ಇಲ್ಲ. 2 ತಿಂಗಳು ಕೊಟ್ಟರು ಇನ್ನು ಅದ್ರ ಮೇಲೆ ಬಂದೇ ಇಲ್ಲ. ಈಗ 2 ತಿಂಗಳಿನ ಸಿಕ್ಕೇ ಇಲ್ಲ. ಇದು ಈ ತಿಂಗಳು ಹೋದ್ರೆ 3 ತಿಂಗಳಾಯ್ತು. ವರ್ಷಕ್ಕರು 6 ತಿಂಗಳು ಕೊಡೋದು ಅಂತಾರೆ. ಎಲ್ಲಿ ಸಹ 6 ತಿಂಗಳು ಸರಿಯಾಗಿ ಕೊಡೋಕ್ಕೆ ಇಲ್ಲ. 2 ತಿಂಗಳು ಕೊಟ್ಟರೆ ಇನ್ನೂ ಇಲ್ಲಕ್ಕೆ ಇಲ್ಲ, ತಿರುಗೇ ನೋಡೋಕ್ಕಲ್ಲ. ನಮ್ಮ ಪಿಂಚಿನ ಹಣ ನಾವು ಹೋಗಿ ಕೇಳಿದ್ರೆ ಬಂದಿಲ್ಲ ಅಂತಾರೆ. ಅದು ಕರೆಕ್ಟೇ ತಿಂಗಳಿಗೆ ಬರ್ತಾ ಇಲ್ಲ. ನಾವು ವಯಸ್ಸಪಟ್ಟವ್ರು ಏನೋ ಸರ್ಕಾರ ಕೊಡ್ತಾ ಇರತ್ತಿ, ಅದರಲ್ಲಿ ಒಂಚೂರು ಜೀವನ, ಅದರಲ್ಲೇ ಒಂಚೂರು ಅಕ್ಕಿ ಪಕ್ಕಿ ತಂದ್ಕೊಂಡು ಜೀವನ ಅಂಬಲಿ ಕುಡಿತಾ ಇದ್ದೀವಿ. ಈಗ ಅದು ಕರೆಕ್ಟೇ ಬರ್ತಾ ಇಲ್ಲ. ಯಾಕೆ ಹಂಗೆ ಇದು ಮಾಡ್ತಾರೋ ಗೊತ್ತಿಲ್ಲ. ಅಲ್ಲಿ ಬ್ಯಾಂಕಿಗೆ ಪಂಚಾಯತಿ ಪೋಸ್ಟ್ ಆಫೀಸಲ್ಲಿ ಬತ್ತಿತ್ತಿಗೆ ಬರ್ತಾ ಇಲ್ಲ. ಬ್ಯಾಂಕಿಗೆ ಹಾಕಿದ್ರು, ಬ್ಯಾಂಕಲ್ಲಿ ಕರೆಕ್ಟೇ ಬರ್ತಾನೆ ಇಲ್ಲ. ಬಂದರೆ ಬ್ಯಾಂಕಲ್ಲಿ ಏನು ತೊಂದರೆ ಇಲ್ಲ ಕೊಡ್ತಿದ್ರು. ಈಗ ಅಲ್ಲಿ ಬರ್ತಾನೆ ಇಲ್ಲ, ಬಂದಿಲ್ಲ ಅಂತಾರೆ. ಇನ್ನು ನಾವು ಬ್ಯಾಂಕ್ನವ್ರು ನಾವೇನು ಮಾಡೋದು ಸರ್? ಬಂದಾಗ ಹೋಗಿ ಕೇಳ್ತೀವಿ, ಬಂದಾಗ ಕೊಡ್ತಾರೆ, ಬಂದಿಲ್ಲಮ್ಮ ನಾವೇನು ಮಾಡೋದು ಅಂತಾರೆ. ಸರ್ಕಾರ ಮೊದಲು ಸೀಮೆ ಎಣ್ಣೆ ಕೊಡುತ್ತಿತ್ತು. ಇವಾಗ ಸೀಮೆ ಎಣ್ಣೆನೂ ಇಲ್ಲದೆ ಪಂಜಿನ ರೀತಿಯಲ್ಲಿ ಮಾಡಿಕೊಂಡು ವಿದ್ಯಾರ್ಥಿಗಳು ಪ್ರತಿದಿನ ಸಂಜೆ ಓದುತ್ತಿದ್ದಾರೆ. ಆದರೆ ಚಿನ್ನೇನಹಳ್ಳಿ ವ್ಯಾಪ್ತಿಯಲ್ಲಿ ಇತ್ತೀಚೆಗೆ ಕಾಡಾನೆಗಳ ಹಾವಳಿ ಮಿತಿ ಮೀರಿದ್ದು ಇಲ್ಲಿ ಯಾವುದೇ ವಿದ್ಯುತ್ ಸಂಪರ್ಕವಿಲ್ಲದೆ ದಿನ ಕಳೆಯುತ್ತಿದ್ದೇವೆ ಎಂದು ಭೂಮಿ ವಾಹಿನಿಯ ಮುಂದೆ ತಮ್ಮ ಅಳಲನ್ನ ಇಲ್ಲಿಯ ನಿವಾಸಿಗಳು ತೋಡಿಕೊಳ್ಳುತ್ತಿದ್ದಾರೆ. ಸಮಸ್ಯೆ ಸಹ ಇಲ್ಲಿ ಬೆಂಕಿ, ನಾವೆಲ್ಲ ಆಗಿನ ಕಾಲದಿಂದಲೂ ಇದೇ ರೀತಿ ಆಗೋಯ್ತು. ಬೆಂಕಿ ಸೌದೆ ಬೆಳಕಲ್ಲೇ ಇರೋದು. ನಾವು ಕರೆಂಟ್ ಕೊಡ್ತೀನಿ ಅಂತ ಹೇಳ್ತಾರೆ. ಕರೆಂಟ್ ಇನ್ನೂ ಕೊಟ್ಟಿಲ್ಲ ಸಹ. ಮನೆಗಳು ನೋಡಿಲಿ, ಎಲ್ಲ ಮನೆಗಳು ಎಲ್ಲಕ್ಕೂ ಕರೆಂಟ್ ಇಲ್ಲ ಸಹ. ನಿಮ್ಮ ಮನೆ ಕಟ್ಟಿ ಎಷ್ಟು ವರ್ಷ ಆಯಿತು? ಇದೊಂದು 15 ವರ್ಷ ಆಗುತ್ತೆ ಸಹ. 15 ವರ್ಷದಿಂದ ಕರೆಂಟ್ ಇಲ್ಲ? ಇಲ್ಲ ಸಹ. ಅಧಿಕಾರಿಗಳು ಕೇಳಿದ್ರೆ ಏನಂತಾರೆ? ಅವರು ಇವತ್ತು ಬರ್ತೀವಿ, ನಾಳೆ ಬರ್ತೀವಿ, ಈಗ ಮಾಡ್ತೀವಿ, ನಮ್ಮ ಗಳಿಗೆ ಮಾಡ್ತೀವಿ ಅಂತ ಹೇಳಿದ್ರೆ ಮತ್ತೆ ತಿರುಗಿ ನೋಡ್ತಾರೆ. ಪಂಚಾಯತಿಗೆ ಹೋದ್ರೆ ಪಂಚಾಯತ್ನವರು ಸರಿ ನಮ್ಮನ್ನ ತಿರುಗಿ ನೋಡುತ್ತಿಲ್ಲ. 2-3 ಸಲ 4 ಸಲ 5 ಸಲ ಹೋಗಿ ಬಂದು. ಈಗ ಕರೆಂಟ್ ಇಲ್ವಲ್ಲ, ಈಗ ನೀವು ಹೆಂಗೆ ಜೀವನ ಮಾಡ್ತೀರಾ? ಅದೇ ಸೌದೆ ಬೆಳಕಲ್ಲೇ ಸಹ, ಬೆಂಕಿ ಮಾಡಿಕೊಂಡು ಸೌದೆ ಬೆಳಕಲ್ಲೇ ನಾವು ಇದು ಮಾಡ್ಕೊಳ್ಳೋದು ಸಹ ರಾತ್ರಿ ಸರಿ.
ನೀವು ಇಲ್ಲಿ ಎಷ್ಟು ವರ್ಷದಿಂದ ಇದ್ದೀರಿ? ಇದು ಭಾರಿ ವರ್ಷ ಆಯ್ತು ಸರ್. ಕರೆಂಟೇ ಇಲ್ಲ? ಕರೆಂಟೇ ಇಲ್ಲ. ಹಾಗಾದ್ರೂ ಒಂಚೂರು ಸಿಮೆಣ್ಣೆ ಕೊಡ್ತಿದ್ರು, ಹಾಂ, ಹೆಂಗೋ ಕಾಲ ಮಾಡ್ತಿದ್ದೋ. ಈಗ ಸಿಮೆಣ್ಣೆನೂ ನಿಲ್ಸಾಕಿದ್ರು. ಈಗ ಬೀದಿ ಲೈಟು ಸಹಿತ ಇಲ್ಲ ಸರ್. ಹಾಂ. ಇದೊಂದು ಈ ನೋಡಿ ಆಪಣೆ ಮಾಡಿಲ್ಲ, ಇದೊಂದು ಉರಿತದೆ. ಅಲ್ಲಿ ನೋಡಿ ಅಲ್ಲಿ ಬೋರ್ತವೆ, ಅದೊಂದು ಉರಿತದೆ. ಇದು ಇಲ್ಲ, ಇದು ಇಲ್ಲ. ಇವೆಲ್ಲ ಎಷ್ಟು ವರ್ಷ ಆಯ್ತು ಕಟ್ಟಿ ಮನೆ? ಇವೆಲ್ಲ ಒಂದು 12 ವರ್ಷ ಮೇಲೆ ಆಯ್ತು ಸರ್. 12 ವರ್ಷದಿಂದ ಕರೆಂಟ್ ಇಲ್ಲ? ಇಲ್ಲ ಸರ್. ಇಲ್ಲೇ ಕೂತ್ಕೊಂಡು ಕಾಲು ನೋವು ಸರ್. ಕೂತ್ಕೊಳ್ಳಿ. ಬೆಂಕಿ ಬೆಳಕು ನಾವು ಆಕ್ಸಿಡೆಂಟ್ ಆಗಿ ರಾಡ್ ಹಾಕ್ಸ್ಕೊಂಡಿದ್ದೀನಿ. ಯಾವ ಭಂಗ ಮಾಡಂಗೆ ಇಲ್ಲ ಇಲ್ಲಿ.